ಕಾರವಾರ ತಾಲೂಕಿನ ಹೊಸನೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರವ ಪಂಟಲ್ ಭಾಗ ರಸ್ತೆಯ ಕಿರು ಸೇತುವೆ ಕುಸಿದು 2 ತಿಂಗಳಾದರೂ ದುರಸ್ತಿ ಕಾರ್ಯ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕುಸಿದ ಮೂರಿ ದುರಸ್ತಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ರಸ್ತೆ ಯಾವ ಇಲಾಖೆಯ ಅಧೀನದಲ್ಲಿದೆ ಎಂಬ ಪ್ರಶ್ನೆಯಲ್ಲೇ ಅಧಿಕಾರಿಗಳು ಕಾಲ ಕಳೆದಿದ್ದು, ಈ ನಡುವೆ ಗ್ರಾಮಸ್ಥರ ಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ವರದಿಯಲ್ಲಿ ಈ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿದೆ ಎಂದು ಹೇಳಲಾಗಿದ್ದು, ಅದೇ ವೇಳೆ ಲೋಕೋಪಯೋಗಿ ಇಲಾಖೆ ಕಾರವಾರ ಉಪವಿಭಾಗದ ಎಇಇಗೆ ಪತ್ರ ಬರೆದು ಜವಾಬ್ದಾರಿ ಮುಂದೂಡಲಾಗಿದೆ. ಸ್ಥಳೀಯರ ಪ್ರಕಾರ ಮೂರಿ ಕುಸಿದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದೂರ ಮಾರ್ಗವಾಗಿ ತೆರಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಅಡುಗೆ ಗ್ಯಾಸ್ ಸಿಲಿಂಡರ್ ಅನ್ನೇ 1 ಕಿಲೋಮೀಟರ್ ಹೊತ್ತು ಸಾಗುವ ಹಂತಕ್ಕೆ ತಲುಪಿದ್ದಾರೆ. ತುರ್ತು ಆರೋಗ್ಯ ಪರಿಸ್ಥಿತಿ ಎದುರಾದರೆ ಜೀವ ಉಳಿಸಲು ದೇವರೇ ಗತಿ ಎಂಬಂತಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುವ ಈ ಪ್ರದೇಶದ ಸಮಸ್ಯೆ ಪರಿಹರಿಸಬೇಕೆಂದು ಗ್ರಾಮಸ್ಥರು ಹಲವು ಬಾರಿ ಪಂಚಾಯತ್ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದರೂ ಫಲಿತಾಂಶವಿಲ್ಲ. ಸ್ಥಳೀಯ ಹಿರಿಯ ನಾಗರಿಕ ಪ್ರದೀಪ್ ರಾಣೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದು ದುರಸ್ತಿ ಕ್ರಮ ಕೈಗೊಳ್ಳುವಂತೆ ವಿನಂತಿ ಸಲ್ಲಿಸಿದ್ದಾರೆ. ಈ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಆಕ್ಚುಲಿ 1.5 ತಿಂಗಳಾಯಿತು. 1.5 ತಿಂಗಳಿಂದ ನಾವು ಇದ್ರ ಬಗ್ಗೆ ಸಖತ್ತಾಗಿ ಇದು ಮಾಡ್ತಾ ಇದ್ದಾವೆ. ಪಂಚಾಯತ್ ಜಿಲ್ಲಾ ಪಂಚಾಯತು ಮಾಡ್ತಾ ಇದ್ದಾವೆ. ಅವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ನ ಇಂಜಿನಿಯರ್ ಬಂದು CEO ಗೆ ರಿಪೋರ್ಟ್ ಕೂಡ ಮಾಡಿದ್ದಾರೆ. ರಿಪೋರ್ಟ್ ಮಾಡಿದ ನಂತರ ಇನ್ನೂವರೆಗೂ ಏನೂ ಅದ್ರ ಬಗ್ಗೆ ನಮಗೆ ಬಂದಿಲ್ಲಾಗಿತ್ತು. ಆದರೆ ಇವತ್ತು ಒಂದು ಲೆಟರ್ ಬಂದಿದೆ ನಮಗೆ ಜಿಲ್ಲಾ ಪಂಚಾಯತಿಯಿಂದ. ಆದರೆ ಇದು ಕಂಪ್ಲೀಟ್ ಮುರಿದಿದ್ದಿರ್ತದೆ. ಇದನ್ನು ಅವರು ಉಲ್ಲೇಖ ಮಾಡಿಲ್ಲ. ನೋಡಿ ವಿಷಯ ಇದ್ರ ಬಗ್ಗೆ. ಇದನ್ನು ಅವರು 25ನೇ ತಾರೀಕಿಗೆ PWDಗೆ ಲೆಟರ್ ಕಳಿಸಿದ್ದಾರೆ ಬೈ ಹ್ಯಾಂಡ್. ಆದರೆ ಇವರು ಜಿಲ್ಲಾ ಪಂಚಾಯತಿಯಿಂದ ನನಗೆ 5ನೇ ತಾರೀಕಿಗೆ ಲೆಟರ್ ಅವ್ರು ಮಾಡಿದ್ದು ಡೇಟ್. ಇವತ್ತು ನನಗೆ ಈ ಲೆಟರ್ ಬರಲಿಕ್ಕೆ 7 ದಿನ ಆಯಿತು. ಆದರೆ ನಾನು ಈ ಲೆಟ್ರ್ ಇವರು ನನಗೆ ಯಾಕೆ ಮಾಡಿದ್ದಾರೆ ಅಂದರೆ PGRSನಲ್ಲಿ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ. ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ID ನಂಬರ್ ನಾನು ಹಾಕಿ ನನಗೆ ಇವತ್ತು ಲೆಟರ್ ಕಳಿಸಿದ್ದಾರೆ. ಇವತ್ತು ಲೆಟರ್ ಬಂದಿದೆ. ಅದಕ್ಕಿಂತ ಮುಂದೆ ಇವ್ರಿಗೆ ಕಣ್ಣಿರಲಿಲ್ಲ. ಅದ್ರ ಮುಂದೆ ಅವ್ರ ಮುಂದೆ ನನಗೆ ಏನು ರೆಫರೆನ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಊರಿನವ್ರಿಗೂ ನಾವು ಮಾಡ್ತೇವೆ ಕೊಡುವುದು, ಮಳೆ ಕಡಿಮೆ ಆದ ನಂತರ ಮಾಡಿಕೊಡೋದು ಅಂತ ಸುಮ್ಮನಿದ್ವಿ. ಆದರೆ ಈ ಲೆಟರ್ ಬಂದ ನಂತರ ಇವ್ರ ಅಸಲಿ ಕತೆ ಏನಂತ, ಇವರು ಬರೀ AC ರೂಮಲ್ಲಿ ಕೂತ್ಕೊಂಡು ಅಷ್ಟೇ ಪೇಪರ್ ಟ್ರಾನ್ಸಾಕ್ಷನ್ ಮಾಡೋದು. ಜಿಲ್ಲಾಡಳಿತದಿಂದ ಇಲ್ಲಿ ಜನರಿಗೆ ಏನು ಉಪಯೋಗ ಇಲ್ಲ. ಇದು ಚಿಕ್ಕ ಫಾರೆಸ್ಟ್ ಪಂಟಲ್ ಬಾಗ್ ಏರಿಯಾ ಅಂದರೆ ನೋಡಿ ನಾವು ಎಷ್ಟು ತ್ರಾಸ ಪಡ್ತಾ ಇದ್ದಾವೆ ಇಲ್ಲಿ. ಈ ರೋಡ್ ಕೂಡ 40 ವರ್ಷದ ಮೇಲೆ ಇದು ಸಿಮೆಂಟ್ ಕನ್ಸ್ಟ್ರಕ್ಷನ್ ಆಗಿತ್ತು. ಅದ್ರ ಮುಂಚೆ PS ರಾಣೆ ಅವರು MLA ಇದ್ದಾಗ ಆಗಿದ್ದ ರೋಡ್ ಇದು. ಅದ್ರ ಮೇಲೆ ಈಗ ಈ ರೋಡ್ 1.5 crores ಆರೋ ಪಂಟಲ್ ಬಾಗ್ ರೋಡ್ ಆಗಿತ್ತು. ಆದರೆ 2 ವರ್ಷದೊಳಗೆ ಇದು ಕಂಪ್ಲೀಟ್ ಆಗಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ. ನಾವು ಏನು ಮಾಡಿಸೋ ಇದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಂಬ್ಯುಲೆನ್ಸ್ ಬರೋಂಗಿಲ್ಲ. ಸಿಲಿಂಡರ್ ನಾವು 1 ಕಿಲೋಮೀಟರ್ ಹೊತ್ಕೊಂಡು ಹೋಗಬೇಕು. ಇದನ್ನು ಮತ್ತೆ ಇಲ್ಲೇ ಆಗಿದ್ದ ಪಿಕ್ಚರನ್ನು ಕೂಡ ಜಿಲ್ಲಾ ಪಂಚಾಯತಿಯಿಂದ PWD ತಿಳಿಸಿಲ್ಲ. ಬೀಳುವ ಪರಿಸ್ಥಿತಿಯಲ್ಲಿದೆ ಅಂತೆ. ಬೀಳುವ ಪರಿಸ್ಥಿತಿಯಲ್ಲಿದೆ. ನಾವು ವೆಹಿಕಲ್ ತೊಗೊಂಡು ಹೋಗ್ಲಿಕ್ಕೆ ಆಗುತ್ತಾ? ಒಂದು ವೆಹಿಕಲ್ ಬರುತ್ತಾ ಇಲ್ಲಿ? ಸಿಲಿಂಡರ್ ತೊಗೊಂಡು ಹೋಗ್ಲಿಕ್ಕೆ ಆಗುತ್ತಾ? ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು. ಜನರನ್ನು ಸ್ಪಂದಿಸುವ ಸಲುವಾಗಿ, ಜನರ ಕುಂದು ಕೊರತೆಗಳನ್ನು ಮಾಡಲು ಸಲುವಾಗಿ ನಿಮ್ಮನ್ನು ಸರ್ಕಾರದವರು ನೇಮಿಸಿಕೊಟ್ಟಿದ್ದಾರೆ. ಆ ಪಗಾರನ್ನು ನಮ್ಮ ಕೈಯಿಂದ, ನಮ್ಮ ಟ್ಯಾಕ್ಸ್ ಬೆನಿಫಿಟ್ಸಿಂದಲೇ ನಿಮಗೆ ಇನ್ನೂ ಸಿಗ್ತಾ ಇದೆ ಪೇಮೆಂಟು, ತಿಂಗಳಿಗೆ ಪಗಾರು. ಹೊಟ್ಟೆಗೆ ಏನು ತಿಂತಾ ಇದ್ದಾರೆ ನೀವು? ನೋಡಿ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು. ಇದನ್ನು ನಾನು ಮೋದಿಯವರಿಗೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಮೋದಿಯವರಿಗೂ ಕೂಡ ನಾನು ಹಾಕಿದ್ದೇನೆ. ಈ ಲೆಟರ್ ಬಂದಿದ್ದು PGID ಅವರಿಗೆ ಮಾಡಿದ ನಂತರ ಲೆಟರ್ ಉಲ್ಲೇಖ ID ನಂಬರ್ ಹಾಕಿದ್ದಾರೆ. ಅಂದರೆ ನೋಡಿ, ನೀವು ಮೇಲಿಂದ ಬಂದ ನಂತರ ನೀವು ಮುಂದಿನ ಆ್ಯಕ್ಷನ್ ತಗೊಳ್ಳೋದು. ಇದ್ರ ಬಗ್ಗೆ ಜಿಲ್ಲಾಡಳಿತ ಎಚ್ಚರ ಇಲ್ಲ ಅಂದರೆ ಸೋಮವಾರದಿಂದ ನಾವು ಅನ್ನ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಇಲ್ಲಿ ರಿಟೈರ್ಡ್ ಎಕ್ಸ್-ಸರ್ವಿಸ್ಮನ್ಸು 90, 92, 25ರಿಂದ 30 ಮನೆಗಳಿದ್ದಾವೆ. ಸ್ಕೂಲಿಗೆ ಹೋಗು ಮಕ್ಕಳಿದ್ದಾರೆ. ಆದರೂ ಎಚ್ಚೆತ್ಕೊಳ್ತಾ ಇಲ್ಲ. ಕೂತ್ಕೊಂಡು ಆರಾಮ್ ಇದರಲ್ಲಿ ಕೂತ್ಕೊಂಡು ಬರೀ ಪೇಪರ್ ವರ್ಕು ಹಸಿದು ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.